ಪಶ್ಚಿಮ ಘಟ್ಟ ಮಹಾರಾಷ್ಟ್ರದಲ್ಲಿ ಮಳೆಯೋ ಮಳೆ. ಈ ರಣಮಳೆಗೆ ಒಂದು ಕಡೆ ಜನ ತತ್ತರಿಸಿ ಹೋಗ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಈ ನೀರಿನಲ್ಲಿ 3000 ಸಿಲಿಂಡರ್ಗಳು ತೇಲಿ ಬಂದಿವೆ. ಮಳೆ ನೀರಲ್ಲಿ 3000 ಗ್ಯಾಸ್ ಸಿಲಿಂಡರ್ಗಳು ತೇಲಿ ಬಂದಂತಹ ಘಟನೆ ಸಂಭವಿಸಿದೆ. ರಾಯಗಢದಲ್ಲಿ ನದಿಯಲ್ಲಿ 3000 ಸಿಲಿಂಡರ್ಗಳು ತೇಲಿ ಬಂದವು. HPCL ಬಾಟ್ಲಿಂಗ್ ಪ್ಲಾಂಟ್ನ ಕಾಂಪೌಂಡ್ ವಾಲ್ ಕುಸಿತ ಆಗಿತ್ತು. HPCL ಪ್ಲಾಂಟ್ನ ತಡೆಗೋಡೆ ಕುಸಿತ ಆಗಿ ಎಲ್ಲ ಸಿಲಿಂಡರ್ಗಳು ನೀರು ಪಾಲಾಯಿತು. ಪಾಟಲ್ಗಾ ನದಿಯಲ್ಲಿ ಸಿಲಿಂಡರ್ಗಳದ್ದೇ ಕಾರುಬಾರು ಕಂಡು ಬಂತು. ಖಾರ್ಪಾಡ ಬಳಿಯಲ್ಲಿ ತೇಲುತ್ತಾ ಬಂದಿದ್ದವು ಗ್ಯಾಸ್ ಸಿಲಿಂಡರ್ಗಳು. ಇನ್ನು ಈ ಗ್ಯಾಸ್ಗಳು ತುಂಬಿತ್ತು ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಅಂದರೆ ಆ ಸಿಲಿಂಡರ್ಗಳು ಫಿಲ್ ಆಗಿತ್ತು ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಕೆಲವು ಸಿಲಿಂಡರ್ಗಳು ಖಾಲಿ ಕೂಡ ಇತ್ತು. ಇನ್ನು ಈ ಸಿಲಿಂಡರ್ಗಳನ್ನು ಹಿಡಿಯೋದಕ್ಕೆ ನೂರಾರು ಸ್ಥಳೀಯರು ನದಿಗೆ ಇಳಿದು ಬಿಟ್ರು. ನೂರಾರು ಜನ ನದಿಗೆ ಇಳಿದು ನೋಡಿ, ಅಷ್ಟೊಂದು ಭೋರ್ಗರಿತಾ ಇದೆ ನದಿ. ಭಾರಿ ಪ್ರಮಾಣದಲ್ಲಿ ನದಿ ನೀರು ಆರ್ಭಟಿಸ್ತಾ ಇದೆ. ಆದರೆ ಅದರಲ್ಲೇ ಇಳಿದು ಸಿಲಿಂಡರ್ಗಳನ್ನು ತಗೊಳ್ಳೋದಕ್ಕೆ ಅಂತ ಜನ ಮುಗಿಬಿದ್ರು. ತಮ್ಮ ಜೀವವನ್ನು ಕೂಡ ಲೆಕ್ಕಿಸದೇನೆ ಸಿಲಿಂಡರ್ಗಳನ್ನು ತೆಗೆದುಕೊಂಡು ಹೋಗ್ತಾ ಇರುವಂಥದ್ದು ಈಗ ತುಂಬ ಚರ್ಚೆಗೀಡಾಗ್ತಾ ಇದೆ.